ಸಿಎಂ ವಿರುದ್ಧ ಮೂಡ ತೀರ್ಪಿನ ಹಿನ್ನೆಲೆ ದೂರುದಾರರು ಈಗ ಅಲರ್ಟ್ ಆಗಿದ್ದಾರೆ. ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ದೂರು ಸಲ್ಲಿಸಿದ್ದಾರೆ ಪ್ರದೀಪ್ ಕುಮಾರ್ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಹೈಕೋರ್ಟ್ ತೀರ್ಪಿನ ಪ್ರತಿಯೊಂದಿಗೆ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯಪಾಲರು ನೀಡಿರುವಂತಹ ಅನುಮತಿ ಸರಿ ಇದೆ, ತನಿಖೆ ಮಾಡಬಹುದು ಈ ಪ್ರಕರಣದಲ್ಲಿ ಅಂತ ಹೇಳಿ ಹೈಕೋರ್ಟ್ ನಿನ್ನೆ ಆದೇಶ ನೀಡುತ್ತಲ್ಲ, ಅದರ ಪ್ರತಿಯನ್ನ ಸೇರಿಸಿ ಮೈಸೂರಿನ ಲೋಕಾಯುಕ್ತದಲ್ಲಿ ಪ್ರದೀಪ್ ಕುಮಾರ್ ದೂರು ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ನ ಅನುಮತಿಯನ್ನ ಆಧರಿಸಿ ಪ್ರದೀಪ್ ಕುಮಾರ್ ದೂರು ಸಲ್ಲಿಸಿದ್ದಾರೆ. ಪ್ರದೀಪ್ ಕುಮಾರ್ಗೆ ಮೈಸೂರಿನ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇದು ನಿರೀಕ್ಷೆ ಇತ್ತು, ನಿನ್ನೆನೇ ನಿರೀಕ್ಷೆ ಇತ್ತು. ಇಡೀ ರಾಜ್ಯದ ಚಿತ್ತ ಮೈಸೂರು ಲೋಕಾಯುಕ್ತ ಕಚೇರಿಯತ್ತ ನೆಟ್ಟಿತ್ತು. ಕಾರಣ ಸಿದ್ದರಾಮಯ್ಯ ಸಲ್ಲಿಸಿದ್ದಂತಹ ರಿಟ್ ಅರ್ಜಿ ಹೈಕೋರ್ಟ್ನಲ್ಲಿ ವಜಾ ಆಗಿತ್ತು. ರಾಜ್ಯಪಾಲರು ನೀಡಿರುವಂತಹ ಆದೇಶ ಅನುಮತಿಯಲ್ಲಿ ಯಾವುದೇ ಲೋಪಗಳಿಲ್ಲ, ತನಿಖೆ ಮಾಡಬಹುದು, ಈ ಪ್ರಕರಣ ತನಿಖೆಗೆ ಅರ್ಹ ಅಂತ ಹೇಳಿ ಹೈಕೋರ್ಟ್ ರಾಜ್ಯಪಾಲರು ನೀಡಿದ್ದಂತಹ ಅನುಮತಿಯನ್ನ ಎತ್ತಿ ಹಿಡಿದಿತ್ತು ತನ್ನ ಆದೇಶದಲ್ಲಿ. ಸೊ ಹೀಗಾಗಿ ದೂರು ದಾಖಲಿಸೋದಕ್ಕೆ ಇನ್ಯಾವುದೇ ಅಡೆತಡೆಗಳು ಇರಲಿಲ್ಲ. ಹೀಗಾಗಿ ನಿನ್ನೆಯೇ ದೂರು ದಾಖಲಾಗಬಹುದು ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಇವತ್ತು ಪ್ರದೀಪ್ ಕುಮಾರ್ ಜೆಡಿಎಸ್ ನಾಯಕರ ಜೊತೆಗೆ ಲೋಕಾಯುಕ್ತ ಕಚೇರಿಗೆ ಬಂದು ನಿನ್ನೆ ಹೈಕೋರ್ಟ್ ಏನು ಆದೇಶ ನೀಡಿದೆ ಅದರ ಪ್ರತಿಯ ಸಮೇತವಾಗಿ ಜೊತೆಗೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿ ಪಡೆದಿರುವ ಪ್ರತಿಯೊಂದಿಗೆ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲು ಮಾಡಿದ್ದಾರೆ. ಸೊ ಹೈಕೋರ್ಟ್ನಲ್ಲಿ ನಿನ್ನೆ ತೀರ್ಪು ಹೊರಬರ್ತಿದ್ದ ಹಾಗೆ ಇವತ್ತು ಈಗಾಗಲೇ ದೂರುದಾರರ ಪೈಕಿ ಒಬ್ಬರಾಗಿರುವಂತಹ ಪ್ರದೀಪ್ ಕುಮಾರ್ ಮೈಸೂರು ಲೋಕಾಯುಕ್ತ ಕಚೇರಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ರವಿ ಪಾಂಡವಪುರ. ರವಿ, ನಿನ್ನೆನೆ ಮೈಸೂರು ಲೋಕಾಯುಕ್ತ ಕಚೇರಿ ಮೇಲೆ ರಾಜ್ಯದ ಚಿತ್ತ ಇತ್ತು, ಇವತ್ತು ದೂರು ದಾಖಲಾಗಿರೋದು, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಈ ಬಗ್ಗೆ? ವಿಜಯ್, ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮೂವರು ದೂರುದಾರರ ಪೈಕಿ ಜೆಡಿಎಸ್ ನ ಮುಖಂಡರು ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ಈಗ ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನ ಶೇಷಾದ್ರಿ ರಸ್ತೆಯಲ್ಲಿರುವಂತಹ ಲೋಕಾಯುಕ್ತ ಕಚೇರಿಯಲ್ಲಿ ಆಗಮಿಸಿ ಜೆಡಿಎಸ್ ನಾಯಕರ ಜೊತೆ ದೂರನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿತ್ತು. ಹೀಗಾಗಿ ಪ್ರಾಸಿಕ್ಯೂಷನ್ ನ ಕಾಪಿಯನ್ನ ತೆಗೆದುಕೊಂಡು ಬಂದು ಇಲ್ಲಿ ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ. ಈಗ ದೂರನ್ನ ದಾಖಲಿಸಲು ಕೂಡ ಮುಂದಾಗಿದ್ದಾರೆ. ಆದ್ರೆ ಒಂದಷ್ಟು ಕಾನೂನು ತೊಡಕಿರುವ ಕಾರಣಕ್ಕಾಗಿ ದೂರನ್ನ ದಾಖಲಿಸಬೇಕಾ ಅಥವಾ ಬೇಡವಾ ಎಂಬ ಚರ್ಚೆ ಕೂಡ ನಡೀತಿದೆ. ಇನ್ನು ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ, ಅಂದ್ರೆ ಲೋಕಾಯುಕ್ತದ ಅಧಿಕಾರಿಗಳೆಲ್ಲರೂ ಕೂಡ ಬೆಂಗಳೂರಿಗೆ ತೆರಳಿರುವ ಕಾರಣಕ್ಕಾಗಿ ಪ್ರದೀಪ್ ಕುಮಾರ್ ಅವರ ದೂರ ಅರ್ಜಿಯನ್ನ ಸ್ವೀಕರಿಸಿಕೊಂಡು ನಂತರ ತೀರ್ಮಾನ ಮಾಡಲು ಕೂಡ ಮುಂದಾಗಿದ್ದಾರೆ. ಆದ್ರೆ ಒಳ ಹೋಗಿರುವಂತಹ ಪ್ರದೀಪ್ ಕುಮಾರ್ ಅವರ ಜೊತೆ ಅಧಿಕಾರಿಗಳು ಸಮಾಲೋಚನೆ ನಡೆಸಿದ್ದು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.